ಇಲ್ಲಿ ಸತ್ತಿರೋದಾದ್ರೂ ಯಾರು? ಇವ್ರ ಸಾವಿಗೆ ಕಾರಣ ಆದ್ರೂ ಏನು? ಸುತ್ತ ನಿಂತು ಅಳ್ತಾ ಇರೋದ್ಯಾರು? ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಸ್ವಲ್ಪ ಹಿಂದಕ್ಕೆ ನೋಡೋಣ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ. ಇವ್ರೆ ನೋಡಿ, ನಮ್ಮೂರ್ ಗೌಡ್ರ ಹೆಂಡತಿ ಸಾವಿತ್ರಮ್ಮ ಅಂತ. ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ. ಇವ್ರೆ ಸುತ್ತ 4 ಹಳ್ಳಿ ಸೌಕಾರ ದಾನಬ್ ಗೌಡ್ರು ಅಂತ. ನೋಡ್ರಿ ಇನ್ನೊಂದು ಹಡಿತೇನೆ ನೋಡ. ಹೋಗ್ರಪ್ಪ, ಏನ್ ಯಾವಾಗ್ಲೂ ತಮಾಷೆನೆ ಮಾಡ್ತೀರಲ್ಲ ನೀವು. ಹೋಗ್ಲಿ ಬಿಡ, ದೇವ್ರಿಗೆ ಏನಂತ ಬೇಡ್ಕೊಂಡೆ? ಏನಂತ ಬೇಡ್ಕೊಳ್ಳಿ? ಇರಕ್ಕೆ ಒಬ್ಬಿಗೆ ಮಗಳದಾಳ, ಬಂಗಾರದಂತ ಮನಿ ಸೇರ್ಲಿ ಅಂತ ದೇವರಲ್ಲಿ ಬೇಡ್ಕೊಂಡೆ. ಬಂಗಾರ ಭಾಳ ಸೇನೆ ಐತಿ, ಮಗಳ ಮೇಲೆ ಎಷ್ಟು ಕಾಳಜಿ ಐತಿ ಮತ್ತಿಲ್ಲ. ಸಾವಿತ್ರಿ, ನಿನಗೆ ಇನ್ನೊಂದು ವಿಷಯ ಹೇಳ್ತೀನಿ. ಏನ್ರಿ ಅದು? ಏನಿಲ್ಲ ಸಾವಿತ್ರಿ, ನಮ್ಮ ಬಾಜು ಹಳ್ಳಿಯವ್ರದಾರಲ್ಲ ಶಗುನ್ಸಿ ಗೌಡ್ರು, ಗೊತ್ತೈತ್ರಿ. ಅವರು ನಮ್ಮ ಜೋಡಿ ಸಂಬಂಧ ಮಾಡ್ಬೇಕಂತೇಳಿ ಭಾಳ ದಿವಸದಿಂದ ಕಾಯ್ತಾರ. ಮಣ್ಣಿ ಭೇಟಿಯಾಗಿದ್ರು. ಅದಕ್ಕೆ ಅವ್ರ ಮಗ ಒಬ್ಬ ಬೆಂಗಳೂರಾಗ ಇಂಜಿನಿಯರ್ ಮಾಡ್ತಾನಂತ. ಅದಕ್ಕೆ ನಮ್ಮ ಸಂಬಂಧ ಬೆಳೆಸ್ಬೇಕಂತಂದ್ರೆ ಭಾಳ ಚಲೋ ಆತ್ರಿ, ಮುಂದಿನ ವಾರನಾಗ ಬಂದುಬಿಡ್ರಿ ಅಂತೇಳಿ. ಅದಕ್ಕೆ ನಮ್ಮ ಪಾರು ನಮ್ಮ ಮಾತು ಕೇಳಿಬಿಟ್ಟು ದಗದ್ ಮುಗುತ್ತೆ. ಹೋಗ್ಲಿ ಬಿಡು, ಪಾರು ಎಲ್ದಾಳ? ಪಾರು, ಹೇ ಪಾರು. ಇವಳೇ ನಮ್ಮ ಗೌಡ್ರು ಒಬ್ಳು ಮಗಳು ಪಾರ್ವತಿ ಅಂತ. ಇವಳಂದ್ರೆ ನಮ್ಮ ಗೌಡ್ರಿಗೆ ಗೌಡ್ರ ಹೆಂಡತಿ ಸಾವಿತ್ರಮ್ಮನ್ಗೆ ಬಹಳ ಪ್ರೀತಿ. ಈ ಕಥೆಗೆ ಇವಳೇ ನಾಯಕಿ, ಅಂದ್ರೆ ಹೀರೋಯಿನ್. ಬಾರವ, ಎಲ್ಲಿ ಹೋಗಿದ್ದೀವ? ಹೊಲ್ದಾಗ ಹೋಗಿನಪ್ಪ. ಸಾವಿತ್ರಿ ಬಾಯ್. ನಿಂದ್ರಸ ಗಾಳಿ ಬಿಟ್ಟಿದ್ರ ಅಲ್ವಾ? ಅಲ್ಲಾಗ ಏನು ದ್ರಾಕ್ಷಿ ನೋಡಿ ಬಂದೆ. ದ್ರಾಕ್ಷಿ ಮಸ್ತ್ ಬಂದೈತಪ್ಪ ಈ ಸರಿ. ಚಲೋ ಬಂದೈತೆ, ಹೋಗ್ಲಿ ಬಿಡು. ಈಗ ನಿನಗೊಂದು ಮಾತು ಹೇಳ್ತೀನಿ. ಹೇಳಪ್ಪ. ನಮ್ಮ ಶಗುನ್ಸಿ ಗೌಡ್ರ ಮಗ ಅದನ್ನಲ್ಲ, ಬೆಂಗಳೂರಾಗ ಇಂಜಿನಿಯರಿಂಗ್ ಓದ್ಲಾತೇನ. ಅದಕ್ಕೆ ಮುಂದಿನ ವಾರನಾಗ ನಿನ್ನ ನೋಡ್ಲಾಕ್ ಬರತ್ತಾರ. ನಾವು ಅವ್ರ ಜೋಡಿ ಬೀಗ್ತಾನ ಮಾಡಿದ್ರೆ ಯೋಗ್ಯ ಐತೆ ನಾನು ತಿಳ್ಕೊಂಡೆ. ಅಪ್ಪ ಇಟ್ ಚಂತಿ ನಮ್ಗೆ ಮದ್ವೆ ಬಲ್ಲ. ಏನ ಮದ್ವೆ ಬಲ್ಲೆ? ಮದ್ವೆ ಅಲ್ಲ ಅಂತ ಇಲ್ಲೇ ಕುಂತ್ ಬಿಡು. ನಿನ್ ವಯಸ್ಸಿನ ಹುಡುಗಿಯರೆಲ್ಲ 2 ಮಕ್ಳಾಗ್ಯಾವ. ನೀ ಇಲ್ಲೇ ಮನ್ಯಾಗ ಒಲ್ಲೆ ಅಂತ ಕುಂತ್ ಬಿಡು. ನೋಡಪ್ಪ ಅವ ಹೆಂಗ್ ಬೈತಾಳ. ನೀರು ಹೇಳ ಹೇಳ್ತಾನ. ಸುಮ್ಮಿರ್ನಿ, ನಾ ಎಲ್ಲ ಹೇಳ್ತಾನೆ. ನೋಡಪ್ಪ, ಮುಂದಿನ ವಾರನಾಗ ಅವ್ರು ಬರಾಕತ್ತಾರ. ಒಳ್ಳೆ ಮನಿತನ ತಂಗಿ, ಬೆಂಗಳೂರಾಗ ಇಂಜಿನಿಯರ್ ಓದ್ತಾನಮ್ಮ. ನೋಡು, ಒಂದು ಕೆಲಸ ಮಾಡು, ಆ ಹುಡುಗ ಬಂದು ನೋಡ್ಲಿ. ಆ ಹುಡುಗ ನಿನಗೆ ಮನ್ಸಿಗೆ ಬಂದ ಅಂದ್ರೆ ಮದುವೆ ಮಾಡ್ಕೊ, ಇಲ್ಲಾಂದ್ರೆ ಒಲ್ಲೆ ತಿಳಿಬಿಡು. ಅದ್ರಾಗ ಏನೈತಿ? ಆತಿಲ್ಲ, ಮನ್ಸಿಗೆ ಬಂದ್ರೆ ಮಾಡ್ಕೊ. ಸಾವಿತ್ರಿ ನಡಿ, ಊಟಕ್ಕೆ ಹಾಕಿ ಕೊಡತ್ತಿ. ನಡಿ ಬಾಬಾ, ನೀನು ಊಟ ಮಾಡತ್ತಿ. ನಾಯಕಿ ಇದ್ಮೇಲೆ ನಾಯಕ ಇರ್ಲೇಬೇಕಲ್ವಾ? ಹಾಗಂತ ಸುದೀಪ್ ದರ್ಶನ್ ಅಲ್ಲ, ಯಾಕಂದ್ರೆ ನಮ್ದು ಲೋ ಬಜೆಟ್ ಸಿನಿಮಾ. ಇವ್ರೆ ನೋಡಿ ನಮ್ಮ ಚಿತ್ರದ ನಾಯಕ ಅಂದ್ರೆ ಹೀರೋ ಡಾಕ್ಟರ್ ಅಶೋಕ್ ಅಂತ. MBBS ಅಲ್ಲ, RMP. ನಮಸ್ಕಾರ ರೀ ಡಾಕ್ಟರ್. ಓ ಬರ್ರಿ ಯಜಮಾನ್ರೆ, ಏನು ಆರಾಮಿಲ್ಲ? ಕೊಡ್ರಿ BP ಗಿಪಿ ಒಂದ್ಸರಿ ಚೆಕ್ ಮಾಡಿಬಿಡ ಹೆಂಗಾಯ್ತು. BP ಏನು ನಾರ್ಮಲ್ ಇದೆ. ಈ ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿನಿ. ಈ ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿ ಆಗುತ್ತೆ, 1 ವಾರಕ್ಕೆ ಬರ್ಕೊಟ್ಟಿನಿ. ಆದ್ಮೇಲೆ ಮತ್ತೆ ಒಂದ್ಸರಿ ಬಂದು ಭೇಟಿ ಆಗ್ರಿ, ಆಯ್ತಾ? ಓ, ಇವಳು ಯಾಕೆ ಮಾಡಿದ್ಲಿ ಈ ಟೈಮಲ್ಲಿ? ಹಲೋ ಹಲೋ, RMP ಎಲ್ಲಿದಿ? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೆ. ಏನದು RMP? ಅಶೋಕ್ ಅಂತ ಕರಿಯಲ್ಲ. ಅದು ಹೋಗ್ಲಿ ಬಿಡು, ಅರ್ಜೆಂಟ್ ನಾ ಮೀಟ್ ಆಗ್ಬೇಕು. ಹಳೆ ಗೂಡ್ ಕಡೆ ಬಾ. ಈ ಬಾರಪ್ಪ, ಎಲ್ಲ ಹೇಳ್ತೀನಿ. ಇಡು ಈಗ.
ಏನಷ್ಟು ಅವಸರ? ಅಲ್ಲಿ ಹೇಳ್ತೀನಿ ನಡಿ, ಹಳೆ ಮುಡುಕ ಯಾಕೆ ಅಷ್ಟು ಅರ್ಜೆಂಟಾಗಿ ಬರೋಕ್ಕೆ ಕೇಳಿದಲ್ಲ? ಏನು ಅಶೋಕ, ನಮ್ಮ ಅಪ್ಪ ನಂಗೆ ಬ್ಯಾರೆಗ ನೋಡತ್ತಾನ. ಮುಂದಿನ ವಾರಕ್ಕೆ ನೋಡಕ್ ಬರೋರ್ದಾರ. ನೀನು ಅಪ್ಪನ ಬಂದು ಕೇಳ್ತೀಯೋ ಇಲ್ಲೋ? ಸ್ವಲ್ಪ ಇರು, ಟೈಮ್ ಬರುತ್ತೆ. ಅಷ್ಟ್ಯಾಕೆ ಅರ್ಜೆಂಟ್ ಮಾಡ್ತಾ ಇದೀಯಾ? ಬರೀ ಟೈಮ್ ಬರ್ತೈತೆ ಅನ್ಕೋ ಕೂತಂದ್ರೆ ನಮ್ಮ ಅಪ್ಪ ನಂಗೆ ಬೇರೆ ಹುಡುಗ ಮದುವೆ ಮಾಡಿ ಕೊಟ್ಟು ಕಷ್ಟ ಬಿಡ್ತಾನ. ಏ ಹುಚ್ಚಿ, ಹಂಗೆಲ್ಲ ಮಾತಾಡ್ಬೇಡ. ನೀನು ಬೇರೆಯವ್ರ ಮದುವೆ ಆಗಿ ಹೋದ್ರೆ ನಾನು ಬದುಕಿರ್ತೇನೆ ಅನ್ಕೊಂಡೇನು? ನಾ ಬದುಕಿರ್ತೀನಿ ಅನ್ಕೊಂಡು ಅದಕ್ಕೆ ನಾವು ಅಪ್ಪನ ಜಲ್ದಿ ಬಂದು ಕೇಳಂತ ಹೇಳತ್ತಿರ್ತೀನಿ. ಆಯ್ತು, ಕೇಳ್ತೀನಿ. ಆಯ್ತಾ? ಈಗಲಾದ್ರೂ ಸ್ವಲ್ಪ ನಗು. ಯಾಕೆ ನಿಮ್ಮ ಮಕ್ಕ ಗಂಡು ತೆಕ್ಕೊಂಡಿದ್ಯಾ? ನಮ್ಗೆ ಬಿಟ್ಟು ಇರೋಕ್ಕಾಗಲ್ಲ ಅಂತ ಹೇಳತ್ತೀನಿ. ಆಯ್ತು, ಬಂದು ಕೇಳ್ತೀನಿ. ಇನ್ನಾರ ಸ್ವಲ್ಪ ನಗಲ್ಲ. ನನ್ನ ಮಗಳ ಬಾರು ಅಲ್ಲ ಈಕಿ. ಎಂಥ ಕೆಲಸ ಮಾಡಿಬಿಟ್ಟೇವಾ? ಈ ಶ್ರೀಮಂತ ಗೌಡನ ಮಗಳನ್ನ ಒಬ್ಬ ಮಾಮೂಲಿ ಮನುಷ್ಯ ನೋಡಿ ತಿರ್ಗಾಡತ್ತ. ನನ್ನ ಮರ್ಯಾದೆ ಇದನ್ನ ಹಿಂಗ ಬಿಡಬಾರ್ದು. ಇದನ್ನ ವಿಚಾರ ಮಾಡ್ಬೇಕು. ನನ್ನ ಮಗಳನ್ನ ಕೇಳ್ಬೇಕು. ಯಾರು ಏನು ಅನ್ನೋದನ್ನ ತಿಳ್ಕೋಬೇಕು. ಅದು ನನಗೆ ತಿಳಿಬೇಕು. ಸಾವಿತ್ರಿ, ಹೇ ಸಾವಿತ್ರಿ, ಬಾಲೆ. ಯಾಕೆ ಹೇಳಿ? ಏನಿಲ್ಲ, ಪಾರ್ವಿಂದ ಹೊರಗದ ಕರೆಯಕ್ಕೆ. ಪಾರು, ಏ ಪಾರ್ವತಿ, ನಿಮ್ಮ ಅಪ್ಪ ಕರೆಯಕತ್ತೀರ ನೋಡು. ಹೇಳಪ್ಪ. ಅಲ್ಲ ಗೊತ್ತಾಗಿ ಏನು ಮಾಡತ್ತಿದ್ದೆ? ಒಳಗೆ ಕೂತಿದ್ದಪ್ಪ, ಸುಮ್ಮನೆ ಒಳಗೆ ಕೂತಿದ್ದೆ. ಹಾಪ. ಪಾರು, ಹಾಪ. ನಾ ಹೇಳಿದ್ದು ಏನು ಮಾಡಿದವ? ಅಪ್ಪ ಹೇಳ. ಅಪ್ಪ ಅದು ಹೇಳ. ಏನು ಬಾಯ್ ಬಿಟ್ಟು ಹೇಳಿ. ಏನಾದ್ರು ನಾವು ಒಂದು ಹುಡುಗನ್ ಲವ್ ಮಾಡತ್ತೀನಪ್ಪ. ಏನಂದ್ರೆ ಲವ್ ಮಾಡಕತ್ತೀರ? ಎಷ್ಟು ಧೈರ್ಯ ನಿನಗೆ? ಅಲ್ಲ, ಅಪ್ಪನ ಮುಂದೆ ಊರಿನ ಜನ ಮಾತಾಡಲ್ಲ ಅಂತಂದ್ರೆ ಧೈರ್ಯದಿಂದ ಹೇಳಕತ್ತೀಯಲ್ಲ, ಬಿಟ್ಟು ಮೊಸರಿಗೆ ಸಾವಿತ್ರಿ, ನನ್ನ ಮಗ ಸುಟ್ಟು ನೀ ಸೋಮಿರು. ನಾ ಆಕಿ ತಂದದನಿಲ್ಲ, ನಾ ಮಾತಾಡ್ತಾನಿಲ್ಲ. ಸುಮ್ಮಿರು. ಅವ ಹಾರು ಯಾಕೆ ಅಳಬಾರ್ದು? ಮಗಳ ಕಣ್ಣಾಗ ನೀರು ತರಿಸುತ್ತಂದು ಈ ಭೂಮಿ ಮೇಲೆ ಇರಬಾರ್ದವ. ಅಳಬಾರ್ದು, ಅಳಬೇಡ. ಪ್ರೀತಿ ಮಾಡೀನಿ ಅಂತಲ್ಲ. ಹುಡುಗ ಏನು ಕೆಲಸ ಮಾಡ್ತಾನ? ಡಾಕ್ಟರ್. ಡಾಕ್ಟರ್. ಯಾವ ಡಾಕ್ಟರ್? RMP ಡಾಕ್ಟರ್ ಅದಾನಪ್ಪ. ಡಾಕ್ಟರ್ ಬಂಗಾರದ ಚಮಚಲ್ಲಿ ಊಟ ಮಾಡಿದ ನನ್ನ ಮಗಳು ಒಬ್ಬ RMP ಡಾಕ್ಟರ್ನ ಕೈ ಹಿಡಿತಾಳಂದ್ರೆ RMP ಡಾಕ್ಟರ್ ಬರ್ಬೇಕು. ತಂಗಿ, ಆ RMP ಡಾಕ್ಟರ್ ನಿನ್ನ ಬಹಳ ಪ್ರೀತಿ ಮಾಡ್ತಾನ? ಭಾಳ ಲವ್ ಮಾಡ್ತಾನಪ್ಪ. ಭಾಳ ಪ್ರೀತಿ ಮಾಡ್ತಾನ. ನಾ ಸಿಗ್ಲಿಕ್ಕಂದ್ರೆ ಅವ್ನು ಸತ್ತ ಬಿಡ್ತಾನಪ್ಪ. ಅಂದ್ರೆ ನೀ ಸಿಗ್ಲಿಲ್ಲ ಅಂದ್ರೆ ಸತ್ತ ಬಿಡ್ತಾನ? ಬಹಳ ಪ್ರೀತಿ ಚಲೋ ಆತಪ್ಪ. ಇರಲಿ ಮಗಳ, ನಾನು ಒಂದು ವಿಚಾರ ಮಾಡೀನಿ. ಆ ನಿಮ್ಮ ಹುಡುಗರ ನೋಡಿ ನಾ ಮಾತಾಡ್ಬೇಕು. ಮಾತಾಡ್ಬೇಕ? ಹಂಗಾದ್ರೆ ಈ ಫೋನ್
ನಾ ಮದುವೆ ಒಪ್ಕೊಂತೀನಿ. ಅಪ್ಪ ಕರೆನಪ್ಪ ಅಪ್ಪ ಕರೆ ಆತಪ್ಪ. ಒಪ್ಕೊಂದಿನಿ, ನಾ ಮದುವೆಗೆ ಒಪ್ಕೊಂದಿನಿ. ಆ ನಿನ್ನ ಹುಡುಗಕ್ಕೆ ಫೋನ್ ಮಾಡಿ ಹೇಳು, ನನಗೆ ಫೋನ್ ಮಾಡಿ ನಾ ಎಲ್ಲಿ ಇರ್ತಾನೆ ಅಲ್ಲಿ ಬಂದು ಭೇಟಿ ಆಗುತ್ತೆ. ಹೇಳ್ತಿಲ್ಲ? ಏನ್ರಿ ಇದೆಲ್ಲ? ಸಾಧ್ರಿ ನೋಡು, ಮಕ್ಕಳು ತಂದೆಗೆ ಪ್ರೀತಿನ ಯಾಕೆ ಮಾತಾಡ್ತಾರಂತ ವಿಚಾರ ಮಾಡ್ತೇನೆ. ಮಕ್ಕಳು ಬಯಸಿದ್ದನ್ನು ಕೊಡು ತಂದೆ ತಾಯಿ ಇರ್ಬೇಕು. ಹೌದು, ಒಪ್ಪಾಳ ನಾ ಕೇಳಿ ಅವನು ತುಳಿ ಮಾತಾಡ್ತಾನು. ಮುಂದಿನ ಯಾವಾಗ ನಾ ಅಲ್ರಿ ಆ ಹುಡುಗ ಯಾರು ಏನು? ಸಾವಿತ್ತೆ ನಾ ಅದನ್ನಲ್ಲ, ನಾ ಅದನ್ನಿಲ್ಲ. ಹೋಗು, ನಿನ್ ಕೆಲಸ ಮಾಡು, ಹೋಗು. ನನ್ನ ಮಗನ RMP ಡಾಕ್ಟರ್ ಮೋಟರ್ ಸೈಕಲ್ ಮೇಲೆ ಕುಂಡಿಸ್ಕೊಂಡು ಹೋಗೋದು, ಈ ಕಣ್ಣೇ ನೋಡುದು. ಡಾಕ್ಟರ್ ಬಾ ಬಾ, ನನ್ನ ಮುಂದೆ ನಿಂತು ಮಾತಾಡಕತ್ತಿ ಬಾರ್ಲೆ. ನಮಸ್ಕಾರ ರೀ ಡಾಕ್ಟರ್. ಓ ನಮಸ್ಕಾರ ಗೌಡ್ರೆ, ಬರ್ರಿ ಕೂಡ್ರಿ. ಒಂದು 2 ದಿನ ಆಯ್ತು ನೋಡ್ರಿ, ಜ್ವರ ಬರಕತ್ತೈತೆ. ಹೌದಾ? ಹೌದ್ರಿ. ಯಾರ್ದಿದು ಹೊಸ ನಂಬರು? ಹಲೋ, ಯಾರು? ಹಲೋ, ಡಾಕ್ಟರ್ ಸಾಹೇಬ್ರ? ಹಾಂ, ನಾ ಪಾರುನಾಪ್ ಮಾತಾಡ್ದು. ಓ ಗೌಡ್ರೆ, ನೀವಾ? ಹಾಂ ಹೇಳ್ರಿ ಗೌಡ್ರೆ. ಹೌದು. ನಿಮ್ಮ ಜೋಡಿ ಒಂದು ವಿಷಯ ಮಾತಾಡ್ದಿತ್ತು. ಒಂದು ಕೆಲಸ ಮಾಡ್ರಿ, ಎಲ್ಲಿದ್ರಿ ಈಗ? ಓ, ಪೇಷಂಟ್ ನೋಡತ್ತೀರಿ. ಆಯಿತು, ಒಂದು ಕೆಲಸ ಮಾಡ್ರಿ, ಇದು ಪೇಷಂಟ್ ಹಿಂದಿಗಡೆ ನೋಡತ್ರಿ. 10 ನಿಮಿಷನಾಗ ನಮ್ಮ ದೋಸ್ತ ಬಸಪ್ಪ ನಮ್ಮ ತೋಟ ಗೊತ್ತಲ್ಲ ನಿಮ್ಗೆ, ಆ ತೋಟದಾಗ ಒಡ್ಡಿನ ತೆಳಗೆ ಮಾವಿನ ಗಿಡಕ್ಕೆ ನಿತ್ತನು. ಗಾಡಿ ಇಲ್ಲಿ ತನಕ ಬರೋದಿಲ್ಲ, ರೋಡ್ ಮೇಲೆ ಗಾಡಿ ಹಚ್ಚಿ ನಡ್ಕೋತ ಒಳಗೆ ಬರ್ರಿ, ನಿಮ್ಮ ಜೊತೆ ಮಾತಾಡ್ಬೇಕು. ಹಾಂ ಗೌಡ್ರೆ, ಬರ್ತೀನಿ ಗೌಡ್ರೆ, ಬರ್ತೀನಿ ಗೌಡ್ರೆ. ಓಕೆ ಗೌಡ್ರೆ, ಆಯ್ತು. ಯಾಕೆ ಇಷ್ಟು ಅರ್ಜೆಂಟ್ ಆಯ್ತು ಅಂತ ಹೇಳಿದ್ರು ಗೌಡ್ರು? ಓ, ನಂದು ಪಾರ್ದು ಮದುವೆ ವಿಷಯ ಮಾತಾಡೋಕ್ಕೆ ಇರಬೇಕು. ಸರಿ, ಅದೇನಿರಲಿ, ಅಲ್ಲಿಗೆ ಹೋದ್ರೆ ಗೊತ್ತಾಗುತ್ತಲ್ಲ. ಹೌದು, ನಾನು ಬರಕ್ಕೆ. ಡಾಕ್ಟರ್ ಸಾಹೇಬ್ರ, ನಿಮ್ಮ ಬಗ್ಗೆ ನನ್ನ ಮಗಳು ಭಾಳ ಹೇಳ್ಯಾಳ. ನನ್ನ ಮಗಳಂದ್ರೆ ಭಾಳ ಪಂಚ ಪ್ರಾಣತ್ತ. ಆಕೆ ಇರಲಿಲ್ಲ ಅಂದ್ರೆ ಜೀವ ಕೊಡ್ತಿರತ್ತ. ಹೌದು ಗೌಡ್ರೆ, ನನಗೆ ಪಾರು ಅಂದರೆ ಭಾಳ ಇಷ್ಟ. ದಯವಿಟ್ಟು ನೀವು ಮದುವೆ ಮಾಡಿಕೊಟ್ರೆ ನಾನು ಅವಳನ್ನ ಹೂನಂಗೆ ನೋಡ್ಕೊತೀನಿ ಗೌಡ್ರೆ. ಡಾಕ್ಟ್ರ, ನೀನು MBBS ಡಾಕ್ಟರ್ ಅಲ್ಲ, ಆಸ್ಟ್ರಾಲ್ ಒಬ್ಬ. ನೀ ಏನು RMP ಡಾಕ್ಟರ್ನು ತಲೆಯಾಗಿಟ್ಕೋ. ಹೋಗ್ಲಿ, ನೀ ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತೀಪ? ಗೌಡ್ರೆ, ಒಂದು 25,000ರಿಂದ 30,000 ತನಕ ದುಡ್ತೀನಿ ಗೌಡ್ರೆ. ಹುಚ್ಚಪ್ಪ, 25,000ರಿಂದ 30,000 ರೂಪಾಯಿ ದುಡಿತಿ. ನನ್ನ ಮಗಳು ಒಂದು ತಿಂಗಳಿಗೆ ಬರೀ ಸ್ನೋ ಪೌಡರ್ ಅಂತೇಳಿ ಆಗಿ ಮಾಡ್ತಾಳ. ಹೋಗ್ಲಿ, ಊರಾಗ ಜಮೀನು ಎಷ್ಟೈತಿ ನಿಂದ? ಗೌಡ್ರೆ, ಜಮೀನ್ ಅಂದ್ರೆ 1.5 ಎಕರೆ ಇದೆ ಗೌಡ್ರೆ, ಆದ್ರೂ ಸುಖವಾಗಿ ನೋಡ್ಕೊಂತೀನಿ ಗೌಡ್ರೆ. ಹುಚ್ಚ ತಲಿ ಕೆಟ್ಟತಿಲ್ಲ ನಿಂದು. 1.5 ಎಕರೆ ಜಮೀನು ಐತಿ, ಆದ್ರೂ ಹೂವಿನಾಗ ನೋಡ್ಕೋತಿ. ನನ್ನ ಮಗಳು ಆಟ ಆಡಕ, ವಾಕಿಂಗ್ ಮಾಡಕ, ವಾಲಿಬಾಲ್ ಆಡಕ 3 ಎಕರೆ ಹೊಲ ಮುಂದೆ ಪಡ ಕೆಡವಿನ ಗ್ರೌಂಡ್ ಮಾಡಿನ. ಅಂತಾದ್ರಾಗ 1.5 ಎಕರೆದಾಗ ನನ್ನ ಮಗಳನ್ನ ಓದೋ ಹೂವಿನಾಗ. ನೀನು ಹೂವಿನ ಮೋತವನ. ಗೌಡ್ರೆ, ಹಂಗೆಲ್ಲ ಹೇಳ್ಕೊಡ್ರಿ ಗೌಡ್ರೆ, ಭಾಳ ಇಷ್ಟಪಟ್ಟಿದ್ದೀನಿ. ಇಲ್ಲ ಅಂತಂದ್ರೆ ಇರೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ರಿ. ನನ್ನ ಮಗಳನ್ನ ಇಷ್ಟಪಟ್ಟಿದ ಯಾವ್ದಾರ ಒಂದು ಹಾದಿಗೆ ಹೋಗೋ ಭಿಕ್ಷಾ ಬೇಡವನ್ನ ಇಷ್ಟಪಡಿಬೇಕಾಗಿತ್ತಲ್ಲ.
ಗೌಡ್ರೆ, ಆಸ್ತಿ ಅಂತಸ್ತು ನೋಡಿ ಮಾಡಿಲ್ಲ ಗೌಡ್ರೆ. ನೋಡಿ ಡಾಕ್ಟ್ರ, ನಾನು ಇಡೀ ಊರಿಗೆ ನ್ಯಾಯ ಹೇಳು ಗೌಡ. ನಿನ್ನ ಆಸ್ತಿ ಬದ್ದಲು ಕೇಳಿ ನನ್ನ ಮಗಳದು ನಾನು ಬೀಡಪ್ ಕೊಟ್ಟುಕೊಳ್ಳಕ ನಾ ಏನು ಅಷ್ಟೇನು ಮೂರ್ಖಲ್ಲ. ಒಂದು ಮಾತು ಹೇಳ್ತೇನೆ ತಿಳ್ಕೊ. ನಿನಗೆ ರೊಕ್ಕ ಇಟ್ಬೇಕು ಕೇಳು. ಏನು ಮೊಬೈಲ್ ಬೇಕಾ, ಐಫೋನ್ ಬೇಕಾ, ಬಂಗಾರ ಚೈನ್ ಬೇಕಾ, ಇಲ್ಲ ದುಡ್ಡು ಬೇಕಾ ಕೇಳ, ಕೊಟ್ಟು ಬಿಡ್ತೀನಿ. ಆದ್ರೆ ನನ್ನ ಮಗಳಿಗೆ ಸಹವಾಸ ಬರಬೇಡ. ಎಷ್ಟು ಬೇಕು ತಗೋ 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 ತಗೋ, ರೊಕ್ಕ ತಗೋ. ಆದ್ರೆ ನನ್ನ ಮಗಳನ್ನ ನೆನಪಕ್ಕದೆ ಅಂದ್ರೆ ಮಗನ ನಿನ್ನ ಒಂದು ಹಾಕಿಬಿಡ್ತಾನ. ಇದ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ನನ್ನ ಮಗಳ ಜೋಡಿ ನಿನ್ನ ನೋಡಿನ ಅಂದ್ರ ನಿನ್ನ ಕಂಟ್ಲ ಕಡಿದು ರಕ್ತ ಕುಡಿದು ಬಿಡ್ತಾನ. ಹುಷಾರ್. ಪ್ರೀತಿ ಮಾಡ್ತಾನತ್ತ, 1.5 ಎಕರೆ ಹೊಲ ಐತತ್ತ, ಹೂವಿನಂಗ್ ನೋಡ್ಕೊತಾನತ್ತೆ. ಹೋಗ ಏನಿಲ್ಲ, ನನ್ನ ಮಗಳ ವಿಷಯದಾಗ ಇನ್ನೊಂದ್ಸಲ ಎಲ್ಲರ ಕಣ್ಣಂದ್ರ ನಿನ್ನ ಕಣ್ಣ ಕಿತ್ತು ಹಾಕಿಬಿಡ್ತಾನ. ಇಲ್ಲ ನಿನ್ನ ಕುತ್ತಿಗೆ ಕಡ್ದ ರಕ್ತ ಕುಡಿದು ಬಿಡ್ತಾನ. ಮೈಂಡ್ ಎಟ್ ಗೌಡ್ರೆ ಗೌಡ್ರೆ, ಏನು ಈ ರೊಕ್ಕದ ಹೆಚ್ಚಿಗೆಲೆ ನಾನು ಪ್ರೀತಿ ಮಾಡಿದ್ನ? ಪಾರು, ನನ್ನ ದುಡ್ಡೆಲ್ಲ ಆಡುತ್ತೀರಾ? ಪಾರು, ಇದಕ್ಕೊಂದ್ ದಾರಿ ನೋಡೇ ನೋಡ್ತೀನಿ ಪಾರು. ನಿನ್ ಕೈ ಬಿಟ್ಟಿರಕ್ಕಾಗಲ್ಲ. ಬರ್ತೀನಿ. ಹಾ ಅಶೋಕ್ ಹೇಳ. ಇಲ್ಲ ನಾ ಕಾಪೂರ್ ಮನೆ ಬಂದಿದ್ದಾನ. ಏನಡತ್ತೀನಿ ಹಂಗ? ನಮ್ಮ ಅಪ್ಪ ಹಂಗೆಲ್ಲ ಆದ್ ನಿನಗ? ಇಲ್ಲ, ನಮ್ಮ ಅಪ್ಪ ನನಗೆ ಒಪ್ಪಿಸ್ತೀನಿ, ಮದುವೆ ಮಾಡ್ತೀನಿ ಅಂತ ಹೇಳಿದ್ ನಮ್ಮ ಅಪ್ಪ ನಂಗೆ. ನೀ ಮಜಾಕ್ ಮಾಡತ್ತಿಲ್ಲ ಇವತ್ತು ಅಶೋಕ್, ಮಜಾಕ್ ಮಾಡತ್ತಿಲ್ಲ. ಕರಿನ ವಾರ್ ಮಾಡ್ಯಾಣ. ಈಗ ಹೆಂಗ್ ಮಾಡೋದು? ಇನ್ನೂ ಒಂದು ದಾರಿ ಹೇಳ. ಹಾಗೆ ಮಾಡೋಣ ಹಂಗಾರ. ಆಯ್ತಲ್ಲ ಹಂಗಾರ. ಇಲ್ಲೇ ನಮ್ಮ ಚಿಕ್ಕಮ್ಮರ ಮನ್ಯಾಗದೀನಿ. ಈ ಕಡೆ ಬಂದು ಬಿಡ್ತೀನಿ. ನಾವು ಎಲ್ಲರೂ ಓಡೋಗಿ ಸುಮ್ಮ ಆರಾಮ್ ಜೀವನ ಮಾಡ್ಕೊಂಡಿದ್ದು ಬಿಡು ನಾವು. ಹ್ಞೂ ಆಯ್ತು. ಬರ್ತೀನಲ್ಲ ರೋಡಿಗೆ. ಹಾಂ ಆಯ್ತು. ಹ್ಞೂ ಆಯ್ತು. ನೀನು ಯೋಚನೆ ಮಾಡಬೇಡ ಬಂಡೆ. ಹಾಂ ಆಯ್ತು. ಚಿಕ್ಕಮ್ಮ, ಮಮ್ಮಿ ಫೋನ್ ಮಾಡ್ಯಾಳ, ನಾ ಬರ್ತೀನಿ. ಅಶೋಕ್ ಬಿಡು ಚಲೋ. ಡಾಕ್ಟ್ರ ಪಾರು, ಬಿಟ್ಟು ಬಾ ಅವನ. ಬಿಟ್ಟು ಬಾ. ಬಿಟ್ಟು ಬಾ. ತಗೋ, ಆಕೆ ಹಿಡ್ಕೋ, ಬಿಡ್ಬೇಡ. ಈ ಮಗನ ನಾ ನೋಡ್ಕೋತಾನೆ. ನಿನಗೇನು ಹೇಳಿದ್ನಿ? ನಿನಗೆ ತಾಕೀತು ಮಾಡಿದ್ದಿಲ್ಲ, ಹಿಂದೆ ಹೋಗ್ಬೇಡ. ನೀ ಎಲ್ಲಿ ಹೋದ್ರು ಬಿಡುದಿಲ್ಲ. ಈಗ ಹಿಂದೆ ಹೋದ್ರು ಎಲ್ಲಿ ಹೋದ್ರು ಬಿಡುದಿಲ್ಲ. ತಾಕೀತು ಮಾಡಿದ್ನಿಲ್ಲ. ಹೇಳಿಲ್ಲ. ಹೇಳಿ ನಿನಗೆ ಮಾತಾಡ.
ಯಾಕ ಮಾತಾಡಕ್ ಬರೋಲ್ದೇನ? ಪ್ರೀತಿ ಮಾಡಾಕ ಮಾತು ಬರ್ತಾವು. ಐ ಲವ್ ಯು ಚಿನ್ನ, ಆ ಚಿನ್ನ, ಈ ಚಿನ್ನ. ಆಸ್ತಿ ಅಂತಸ್ತಿಗೋಸ್ಕರ ನಮ್ಮಂತ ಶ್ರೀಮಂತರ ಮಗಳ ಪ್ರೀತಿ ಮಾಡೋದು, ಆಸ್ತಿ ಬಂದ್ಮೇಲೆ ಬಿಟ್ಟು ಹೋಗೋದು ಇದಲ್ಲ ನಿಮ್ಗೆ? ಏ ನಂದು ಒಂದು ಸೇಟಿನ ಕಿಮ್ಮತ್ತಾಗುದಿಲ್ಲ. ಅಪ್ಪ ಅವಾಗೇನು ಮಾಡಬೇಡಪ್ಪ. ಏನು ಮಾಡಬೇಡವಾ? ಕಷ್ಟಪಟ್ಟು ಹೊತ್ತು ದೊಡ್ಡಕಿನ ಮಾಡಿವಲ್ಲ, ಅದಕ್ಕೆ ಯಾವ ಹೆಚ್ಚಾದ? ಅಪ್ಪ ಅಪ್ಪ ಅನ್ನ ಕೊಟ್ಟವನು ಮರಿಬೇಡ. ಬೇಡ ಅಪ್ಪ. ನನ್ನ ಮಾತು ಕೇಳಿಲ್ಲಲ್ಲ? ನನ್ನ ಸಿಟ್ಟು ಬರುದು ನೋಡಿದ್ರೆ ನಿನ್ನ ಇವತ್ತು ಇರುವುದಿಲ್ಲ ಮಗ, ನಿನ್ನ ಇರುವುದಿಲ್ಲ. ನಿನಗೆ ಹೇಳಿದ್ನಿಲ್ಲ ನನ್ನ ಮಗಳ ವಿಷಯದಾಗ ಇನ್ನೊಂದ್ಸಲ ಬಂದ್ರೆ ನಿನ್ನ ಜೀವ ಹೊಡಿತಾನೆ ಅಂತ ಹೇಳಿನಲ್ಲ ಸೋಮ. ಬೇಡ ಕೈಯ ಮಾಡಬೇಡ ಅವಾಗ. ಅಪ್ಪ ಕೈ ಬಿಡ. ನನ್ನ ಮಗಳ ಲವ್ ಮಾಡ್ತೀರ ಮಗನ? ತಂದೆ ತಾಯಿನ ಮರತಿಗೆ ಪ್ರೀತಿ ಮಾಡಿದ್ರೆ ಬೇಡ ಆಗ್ತಿಲ್ಲ ಮಕ್ಕಳ್ರೆ. ಬೇಡ್ಕೋ, ಎಷ್ಟು ನೋವು ಹಾಕಿರ್ಬೇಕು ಹರಿದ ಕಳ್ಳಿಗೆ. ಪ್ರೀತಿ ಮಾಡಿ ಅಂತ ಮಗ, ಪ್ರೀತಿ ಮಾಡಿ ಮಗ. ಎಂತ ಕೆಲಸ ಮಾಡ್ಕೊಂಡು ಬಿಟ್ಟು ಬಾರು. ಬಾರು ಸಿಟ್ಟಿನ ಹೇಳದಾಗ ಇವನು ಈ ಮಗನ ಕೊಂದ್ರೆ ನನ್ನ ಮಗಳ ಸತ್ತೋದ್ರು. ಅಪ್ಪ ಬಾರು. ಸಾವಿತ್ರಿ, ನನ್ನ ಮಗಳ ಸಾವಿತ್ರಿ. ಪಾರು ಅವನ್ ಬಿಟ್ಟು ಹೋದಲ್ಲೇ ಪಾರು. ಒಂದ್ ನಿಮಿಷನೂ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡ್ಲಿಲ್ಲಲ್ಲೇ. ನನ್ ಮಗಳು ಒಬ್ಬಕಿನ ಮಗಳ ರೀ ಪಾರು, ನನ್ ಬಗ್ಗೆ ಯೋಚನೆ ಮಾಡ್ಲಿಲ್ಲಲ್ಲೇ. ದೇವ್ರೆ, ದುಡ್ಬಿಟ್ಟಲ್ಲೇ ಒಂದ್ ಮಾತು ನನಗೆ ಹೇಳಿದ್ರು. ಈ ಮಗನ್ ಪ್ರೀತಿ ಮಾಡಲ್ಲ ಅಂತ ಹೇಳಿಳು. ಈ ಮಗನ್ ಹೊಡಿಲಾಕ ಅಂದ್ರ ನನ್ನ ಕಣ್ಣು ತಪ್ಪಿಸಿ ಇವ್ ಹೊಡೆದು ಚಾಕುಲ ಹೊಟ್ಟೆಗೆ ಹಾಕೊಂಡು ಹೊಡೆದು ಕೊಟ್ಟು ಸತ್ತು. ನನ್ನ ಮಗಳೇ ಪಾರು, ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡ್ಲಿಲ್ಲಲ್ಲೇ. ಪಾರು ಪಾರು ಏನ್ ಮಾಡಿದ್ರಿ ನೀವು? ನಿಮ್ ಮಗಳಂತೂ ಸ್ವಲ್ಪ ಯೋಚನೆ ಮಾಡ್ಲಿಲ್ಲಲ್ರಿ? ಸ್ವಲ್ಪ ನಿಮ್ಗೆ ಕನಿಕರ ಬರ್ಲಿಲ್ಲಲ್ರಿ? ನನ್ನ ಮಗಳ ಪ್ರೀತಿ ಮಾಡಲ್ಲ ಬೇಡ. ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟಂಗ ಬಡವನ ಸಿಟ್ಟ ದಾವಣಿ ಮೂಲಲ್ದಾಗ ಅಂತ. ಬಾರು ಪಾರು ಪಾರು